ಇದು ಇವುಗಳು ಬರೀ ಪದ ಅಲ್ಲ, ಕರೆಕ್ಟಾಗಿ ಒಂದೊಂದು ಪದದ ಅರ್ಥವನ್ನು ತಿಳ್ಕೊಂಡು ಅನುಭವದಲ್ಲಿ ನೋಡಿ. ಇದನ್ನು ವಿಶ್ಫುಲ್ ಥಿಂಕಿಂಗ್ ಅಂತ ಹೇಳ್ತೀವಿ. ಬಿಕಾಸ್ ವಿಶ್ಫುಲ್ ಥಿಂಕಿಂಗ್ನಲ್ಲಿ ಅಲೈನ್ಮೆಂಟ್ ತುಂಬ ಮುಖ್ಯ. ಒಂದು ಪದ ಇನ್ನೊಂದು ಪದ ಅಲೈನ್ ಆದರೆ ಆ ಪದಕ್ಕೇನು ಅರ್ಥ, ಈ ಅರ್ಥ ಅಲೈನ್ ಆದರೆ ಒಂದು ಭಾವ ಬರುತ್ತೆ. ನಾನು ಇಷ್ಟಪಟ್ಟಿದ್ದು ಆಗಲೇ ಇದೆ ಅಂತ ಅಲೈನ್ ಮಾಡೋದು. ನನಗೇನು ಇಷ್ಟಪಟ್ಟಿದ್ದೀನಿ ಅದು ಆಲ್ರೆಡಿ ಇದೆ ಅಂತ. ನನ್ನ ಆ್ಯಕ್ಷನ್ನಲ್ಲೂ ಅದನ್ನು ವಾಚ್ ಮಾಡಬೇಕು. ವಾಚಿಂಗ್ನಲ್ಲಿ ಅಂದರೆ ಆ್ಯಕ್ಷನ್ ವಾಚ್ ಮಾಡಿ ಅದು ಆಗ್ತಾ ಇದೆ, ನಾನು ನೋಡ್ತಾ ಇದ್ದೀನಿ, ಅದು ಆಗ್ತಾ ಇದೆ. ಇದು ವಿಶ್ಫುಲ್ ಥಿಂಕಿಂಗ್. ಇದು ಒಂದು ವಿಶ್ ನಿಮ್ಮದು ಆಗ್ತಾ ಇದೆ, ಕನಸು ನನಸು ಆಗ್ತಾ ಇದೆ. ವೆನ್ ಯು ಥಿಂಕ್, ವೆನ್ ಯು ಫೀಲ್, ವೆನ್ ಯು ಆ್ಯಕ್ಟ್, ಅಷ್ಟರಲ್ಲೂ ನೀವಿದ್ದೀರಾ ಸಾಕ್ಷಿಯಾಗಿ. ಕನಸು ಆಗ್ತಾ ಇದೆ, ನಾನು ಯೂನಿವರ್ಸ್ ಜೊತೆಗೆ ಕನೆಕ್ಟ್ ಆಗಿದ್ದೀನಿ, ಅಂದರೆ ಪರಮಾತ್ಮನ ಜೊತೆಗೆ ಕನೆಕ್ಷನ್ ಆಗಿದೆ. ಎನರ್ಜಿ ಮ್ಯಾಚ್ ಆಗ್ತಾ ಇದೆ. ಎನರ್ಜಿ ಮೊದಲೇ ನನಗೇನು ಆಗಬೇಕು ಅಂತಿತ್ತು ಅದು ಆಡ್ತಾ ಇದೆ ಬಾಯಿ, ಅದನ್ನು ನಂಬ್ತಾ ಇದೆ ಮನಸ್ಸು, ಅದು ವಾಚ್ ಮಾಡ್ತಾ ಇದೆ ಸಾಕ್ಷಿಯಾಗಿ, ಅದು ಅನ್ಫೋಲ್ಡ್ ಆಗ್ತಾ ಇರೋದು ಕಾಣಿಸ್ತಾ ಇದೆ, ಮ್ಯಾನಿಫೆಸ್ಟ್ ಆಗ್ತಾ ಇದೆ, ನಾನು ಇದನ್ನು ನೋಡ್ತಾ ಇದ್ದೀನಿ ಅಂದಾಗ ಅಲ್ಲಿ ಆಗಿಬಿಡುತ್ತೆ.